ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ದೇಶದಲ್ಲಿ ಜನರಿಗೊಂದು ಪ್ರಶ್ನೆ ಉದ್ಭವಿಸಿದೆ. ಈ ದೇಶದಲ್ಲಿ ಪಾರ್ಲಿಮೆಂಟ್ ಅಥವಾ ಶಾಸಕಾಂಗ ದೊಡ್ಡದು ಅಥವಾ ನ್ಯಾಯಾಂಗ ದೊಡ್ಡದು? ಯಾರು ಹಿರಿಯಣ್ಣ, ಯಾರು ಸುಪ್ರೀಂ? ಈ ಪ್ರಶ್ನೆ ಉದ್ಭವಿಸಿದೆ. ಇದೇನು ಮೊದಲಲ್ಲ. ಈ ಹಿಂದೆಯೂ ಕೂಡ ಇಂತಹ ಪ್ರಶ್ನೆಗಳು ಜನರಿಗೆ ಉದ್ಭವ ಆಗ್ತಾ ಇತ್ತು. ಈಗ ಮತ್ತೆ ಉದ್ಭವಿಸಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು, ಜೊತೆಗೆ ಉಪರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಆಡಿದಂತಹ ಮಾತುಗಳು. ಈ ಕಾರಣದಿಂದಾಗಿ ಈ ಚರ್ಚೆ ಮತ್ತೆ ಉದ್ಭವಿಸಿದೆ. ಮಿತ್ರರೇ, ಈ ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವಿನ ತಿಕ್ಕಾಟ ಇಂದು ನಿನ್ನೆಯದಲ್ಲ. ಈ ಹಿಂದಿನಿಂದಲೂ ಕೂಡ ಇದ್ದಿದ್ದೆ. ಈಗ ಜನರಿಗೆ ಮತ್ತೆ ಪ್ರಶ್ನೆ ಉದ್ಭವಿಸಿದೆ. ಅನೇಕ ಪತ್ರಿಕೆಗಳಲ್ಲಿ ಈ ಬಗ್ಗೆ ವರದಿ ಮಾಡ್ತಾ ಇದ್ದಾರೆ. ಕೆಲವರು ಸುಪ್ರೀಂ ಕೋರ್ಟ್ನ ಪರವಾಗಿ ಮಾತನಾಡಿದ್ರೆ, ಇನ್ನು ಕೆಲವರು ಉಪರಾಷ್ಟ್ರಪತಿಗಳ ಪರವಾಗಿ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಮಿತ್ರರೇ, ಯಾರು ಸರಿ? ನಮ್ಮ ಸಂವಿಧಾನದಲ್ಲಿ ಯಾರಿಗೆ ಸುಪ್ರೀಂ ಪವರ್ ಇದೆ? ಶಾಸಕಾಂಗ ದೊಡ್ಡದೋ ಅಥವಾ ನ್ಯಾಯಾಂಗ ದೊಡ್ಡದೋ? ಯಾರು ಹೇಳಿದ್ದು ಫೈನಲ್ ಆಗುತ್ತೆ? ಯಾರ್ಯಾರಿಗೆ ಯಾವ್ಯಾವ ಅಧಿಕಾರ ಇದೆ? ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಈ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ವಿವಾದದ ಮೂಲ ಯಾವುದು ಅಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಈ ವಿವಾದ ಹುಟ್ಟುಕೊಂಡಿದ್ದು ತಮಿಳುನಾಡಿನಲ್ಲಿ. ತಮಿಳುನಾಡಿನ ರಾಜ್ಯಪಾಲರಾಗಿರುವಂತಹದ್ದು RN ರವಿ ಅಂತ. ತಮಿಳುನಾಡಿನ ರಾಜ್ಯಪಾಲ RN ರವಿಗೂ ಹಾಗೂ ತಮಿಳುನಾಡಿನಲ್ಲಿ ಆಡಳಿತದಲ್ಲಿರುವಂತಹ DMK ಸರ್ಕಾರಕ್ಕೂ ಬಹಳ ತಿಕ್ಕಾಟ ಇದೆ. ಎಷ್ಟರ ಮಟ್ಟಿಗೆ ತಿಕ್ಕಾಟ ಇದೆ ಅಂತಂದ್ರೆ, ತಮಿಳುನಾಡು ಸದನದಲ್ಲಿ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೂ ಕೂಡ RN ರವಿ ಅವರು ನಿರಾಕರಣೆ ಮಾಡ್ತಾರೆ. ಯಾಕೆಂದ್ರೆ ತಮಿಳುನಾಡು ಸರ್ಕಾರ ಅಲ್ಲಿ ರಾಷ್ಟ್ರಗೀತೆಯನ್ನು ಹಾಡೋದಿಲ್ಲ. ಅಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸದ ಕಾರಣದಿಂದಾಗಿ ಸಂವಿಧಾನಕ್ಕೆ ಅಪಚಾರ ಆಗ್ತಾ ಇದೆ, ದೇಶಕ್ಕೆ ಅಗೌರವ ತೋರಿಸ್ತಾ ಇದ್ದಾರೆ. ಹೀಗಾಗಿ ನಾನು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದಿಲ್ಲ ಅಂತ ಅವರು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ತಿಕ್ಕಾಟ ಇದೆ. ಇದರ ನಡುವೆ ತಮಿಳುನಾಡು ಸರ್ಕಾರ ಏನು ಮಾಡ್ತಾ ಇತ್ತು? ಕೆಲವೊಂದಷ್ಟು ಮಸೂದೆಗಳನ್ನು ರಾಜ್ಯಪಾಲರ ಅಂಕಿತಕ್ಕೋಸ್ಕರವಾಗಿ ಕಳಿಸ್ತಾ ಇತ್ತು. ರಾಜ್ಯಪಾಲರು ಆರಂಭದಲ್ಲಿ ಒಂದಷ್ಟು ಮಸೂದೆಗಳನ್ನು ತಿರಸ್ಕಾರ ಮಾಡಿ ವಾಪಸ್ ಕಳಿಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರು ಆ ಮಸೂದೆಗಳನ್ನು ತಿರಸ್ಕರಿಸುವ ಬದಲಾಗಿ ತನ್ನ ಬಳಿಯಲ್ಲೇ ಇಟ್ಟುಕೊಂಡ್ರು. ಕೆಲ ಮಸೂದೆಗಳನ್ನು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳುಹಿಸಿಬಿಟ್ರು. ಅಂದರೆ ಸರ್ಕಾರ ಕಾದು ಕಾದು ಸುಸ್ತಾಗ್ಬಿಟ್ಟು ತಮಿಳುನಾಡಿನ ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇ ಇರುತ್ತೆ. ರಾಜ್ಯಪಾಲರು ಅನಗತ್ಯವಾಗಿ ಸರ್ಕಾರದ ಎಲ್ಲ ಪ್ರಯತ್ನಗಳಿಗೆ ಹಿನ್ನಡೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸರ್ಕಾರದ ಯೋಜನೆಗಳಿಗೆ ಹಿನ್ನಡೆ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಈ ಬಗ್ಗೆ ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳಿ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ಅರ್ಜಿ ಹಾಕುತ್ತೆ. ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡಂತಹ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ JB ಪಾರ್ದಿವಾಲಾ ಮತ್ತು ನ್ಯಾಯಮೂರ್ತಿಗಳಾದಂತಹ ಮಹದೇವನ್ ಒಳಗೊಂಡಂತಹ ದ್ವಿಸದಸ್ಯ ಪೀಠ ಈ ಬಗ್ಗೆ ಒಂದು ತೀರ್ಪನ್ನು ಪ್ರಕಟಿಸುತ್ತೆ. ಆ ತೀರ್ಪಿನ ಪ್ರಕಾರವಾಗಿ ಯಾವುದೇ ರಾಜ್ಯಪಾಲರು ಕೂಡ ಯಾವುದೇ ಒಂದು ಮಸೂದೆಯನ್ನ 1 ತಿಂಗಳಿಗಿಂತ ಹೆಚ್ಚಿನ ಕಾಲ ತನ್ನ ಬಳಿಯಲ್ಲಿ ಇಟ್ಟುಕೊಳ್ಳುವಂತಿಲ್ಲ. ಅವರು ಒಂದು ಸಹಿ ಹಾಕಿ ಸರ್ಕಾರಕ್ಕೆ ವಾಪಸ್ ಕಳುಹಿಸಬೇಕು. ಇಲ್ಲದೆ ಹೋದಲ್ಲಿ ಸಹಿ ಹಾಕಿ 1 ತಿಂಗಳ ಒಳಗಾಗಿ ಸರ್ಕಾರಕ್ಕೆ ಕಳುಹಿಸಬೇಕು. ಒಂದು ವೇಳೆ ಸರ್ಕಾರ ಕಳುಹಿಸಿದ ಮಸೂದೆಯಲ್ಲಿ ಕೆಲವೊಂದಷ್ಟು ಲೋಪಗಳಿದೆ, ಇದನ್ನು ಪರಾಮರ್ಶಿಸಬೇಕು ಅಂತ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ದೇ ಆದ್ರೆ, ಅಂದ್ರೆ ರಾಜ್ಯಪಾಲರೇ ರಾಷ್ಟ್ರಪತಿಗಳಿಗೆ ಕಳುಹಿಸಿ ಕೊಟ್ಟಿದ್ದೇ ಆದ್ರೆ, ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳೂ ಕೂಡ 3 ತಿಂಗಳ ಒಳಗಾಗಿ ಆ ಕಾಯ್ದೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬೇಕು. ಒಂದು ಸಹಿ ಹಾಕಬೇಕು, ಇಲ್ಲ ಸಹಿ ಹಾಕದೆ ವಾಪಸ್ ಕಳುಹಿಸಬೇಕು. ಹೀಗಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಆದೇಶವನ್ನ ಮಾಡುತ್ತೆ. ಇಲ್ಲಿ ರಾಷ್ಟ್ರಪತಿಗಳ ವಿಚಾರ ಬಂದಿದ್ರಿಂದಾಗಿ ಇದು ವಿವಾದದ ಸ್ವರೂಪವನ್ನು ಪಡೆದುಕೊಳ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಂವಿಧಾನದಲ್ಲಿ ಸರ್ವೋಚ್ಚವಾದಂತಹ ಹುದ್ದೆ ಯಾವುದು ಕೇಳಿದ್ರೆ ಅದು ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳನ್ನು ನಾವು ಈ ದೇಶದ ಪ್ರಥಮ ಪ್ರಜೆ ಅಂತ ಕರಿತೀವಿ. ಲೋಕಸಭಾ ಸ್ಪೀಕರ್ ಇರಬಹುದು, ರಾಜ್ಯಸಭಾ ಸ್ಪೀಕರ್ ಇರಬಹುದು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿರಬಹುದು, ಈ ದೇಶದ ಪ್ರಧಾನಮಂತ್ರಿಗಳಿರಬಹುದು, ಈ ದೇಶದ ಕ್ಯಾಬಿನೆಟ್ ಇರಬಹುದು. ಇದೆಲ್ಲದಕ್ಕಿಂತ ಸುಪ್ರೀಂ ಯಾರು ಕೇಳಿದ್ರೆ ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳು ಈ ದೇಶದ ಸಂವಿಧಾನದ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಂತವರು. ಅಂತಹ ರಾಷ್ಟ್ರಪತಿಗಳಿಗೆ ಕಾಲಮಿತಿಯನ್ನು ನಿಗದಿ ಮಾಡುವಂತಹ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆಯಾ? ಇದು ಈಗ ಮೂಲತಃ ಉದ್ಭವಿಸಿರುವಂತಹ ಪ್ರಶ್ನೆ. ಇದರ ಬಗ್ಗೆ ಅನೇಕ ವ್ಯಾಖ್ಯಾನಗಳು ಕೇಳಿಬರ್ತಾ ಇದೆ. ತಮಿಳುನಾಡು ಸರ್ಕಾರ ಏನು ಹೇಳ್ತು? ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಜಯ, ಈ ದೇಶದಲ್ಲಿ ಸಂವಿಧಾನ ಇನ್ನೂ ಕೂಡ ಬದುಕಿದೆ ಅನ್ನೋದಕ್ಕೆ ಇದು ಉತ್ತಮವಾದಂತಹ ಉದಾಹರಣೆ, ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ. ಹೀಗೆ DMK ಸರ್ಕಾರ ಅದನ್ನು ಸಮರ್ಥಿಸಿಕೊಳ್ತು. ಇದನ್ನು ಕಾಂಗ್ರೆಸ್ ಕೂಡ ಬೆಂಬಲಿಸಿತು. ಈ ದೇಶದ ಎಲ್ಲ ವಿಪಕ್ಷಗಳು ಕೂಡ ಇದನ್ನು ಬೆಂಬಲಿಸಿದ್ವು. ಇದು ಕೇಂದ್ರ ಸರ್ಕಾರಕ್ಕಾದಂತಹ ಹಿನ್ನಡೆ. ಅನಗತ್ಯವಾಗಿ ರಾಜ್ಯ ಸರ್ಕಾರದ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನು ಬಳಸಿಕೊಂಡು ಮೂಗು ತೂರಿಸ್ತಾ ಇತ್ತು. ಇದಕ್ಕೆ ಕಡಿವಾಣ ಬಿದ್ದಂತಾಗಿದೆ ಅಂತ ವಿಪಕ್ಷಗಳು ಸಂಭ್ರಮಿಸಿದ್ವು. ಈ ನಡುವೆ ಮಿತ್ರರೇ, ತಮಿಳುನಾಡು ರಾಜ್ಯಪಾಲರ ಹಿನ್ನೆಲೆಯ ಬಗ್ಗೆ ನಿಮಗೆ ಸ್ವಲ್ಪ ಹೇಳಬೇಕು. ಅವರೆಂತಹ ವ್ಯಕ್ತಿತ್ವ, ಯಾಕೋಸ್ಕರವಾಗಿ ಅಲ್ಲಿ ತಿಕ್ಕಾಟ ಆಗ್ತಾ ಇತ್ತು? ನಂತರ ಸುಪ್ರೀಂ ಕೋರ್ಟ್ನ ವಿಚಾರಕ್ಕೆ ಬಂದ್ಬಿಡ್ತೀನಿ. ಈ RN ರವಿ ಇದಾರಲ್ಲ, ಭಾರತದ ಮಾಜಿ IPS ಅಧಿಕಾರಿ. ಇವರ ಹಿನ್ನೆಲೆ IPS ಆಗಿದೆ. ಜೊತೆಗೆ ಇವರು ಭಾರತದ ಜಾಯಿಂಟ್ ಇಂಟೆಲಿಜೆನ್ಸ್ ಚೀಫ್ ಆಗಿ ಕೆಲಸ ಮಾಡಿದಂಥವರು. ಸದ್ಯ ಇವರು ತಮಿಳುನಾಡಿನ ರಾಜ್ಯಪಾಲರಾಗಿರಬಹುದು, ಆದರೆ ಇವರು ಮೂಲತಃ ಅಪ್ರತಿಮವಾದಂತಹ ರಾಷ್ಟ್ರೀಯವಾದಿ. ದೇಶ ಅನ್ನುವಂತಹ ವಿಚಾರ ಬಂದರೆ ಇವರು ರಾಜಿ ಆಗೋದಿಲ್ಲ. ಅಂತಹ ಹಿನ್ನೆಲೆ ಉಳ್ಳಂಥವರು ಈ RN ರವಿ ಅವರು. ಹೀಗಾಗಿ ತಮಿಳುನಾಡು ಸರ್ಕಾರದ ಕೆಲವೊಂದಷ್ಟು ರಾಷ್ಟ್ರ ವಿರೋಧಿ ನೀತಿಗಳೇನಿದ್ವು ಇದು ಅವರಿಗೆ ಹಿಡಿಸ್ತಾ ಇರಲಿಲ್ಲ. ಒಂದು ರಾಜ್ಯದ ವಿಧಾನಸಭೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡೋದಕ್ಕೆ ಏನು ಸಮಸ್ಯೆ? ಅದರಿಂದ ಆ
ರಾಜ್ಯಕ್ಕೆ ಆಗುವಂತಹ ತೊಂದರೆ ಆದ್ರೂ ಏನು, ಇದನ್ನ ರವಿ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಹಾಗೆ ಈಗ ಕೆಲ ಮಸೂದೆಗಳಿಗೆ ಅವರು ಸಹಿ ಹಾಕದೆ ಇಟ್ಕೊಂಡಿದ್ರಲ್ಲ, ಆ ಮಸೂದೆಗಳು ಯಾವುದು ಕೇಳಿದ್ರೆ ರಾಜ್ಯಪಾಲರ ಅಧಿಕಾರವನ್ನ ಮೊಟಕುಗೊಳಿಸುವಂತಹ ಕೆಲ ಮಸೂದೆಗಳು. ಈ ವಿಶ್ವವಿದ್ಯಾನಿಲಯಗಳಲ್ಲಿ ರಾಜ್ಯಪಾಲರ ಅಧಿಕಾರ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಮೊಟಕುಗೊಳಿಸುವಂತಹ ಮಸೂದೆಗಳಾಗಿದ್ವು. ಹೀಗಾಗಿ ಸರ್ಕಾರ ತರ್ತಿರುವಂತಹ ಕಾನೂನಿನಲ್ಲಿ ಒಂದಷ್ಟು ಲೋಪಗಳಿದೆ ಅಂತೇಳಿ ರಾಜ್ಯಪಾಲ RN ರವಿ ಅವರು ಅದಕ್ಕೆ ಸಹಿ ಹಾಕಿರಲಿಲ್ಲ, ತನ್ನಲ್ಲೇ ಉಳಿಸ್ಕೊಂಡಿದ್ರು. ಸದ್ಯ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತಲ್ಲ, ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ, ಅವರು 1 ತಿಂಗಳ ಒಳಗಾಗಿ ಸಹಿ ಹಾಕಬೇಕು, ಇಲ್ಲ ವಾಪಸ್ ಕಳುಹಿಸಬೇಕು, ರಾಷ್ಟ್ರಪತಿಗಳಿಗೂ ಕೂಡ 3 ತಿಂಗಳಿಗೆ ಮಾತ್ರ ಕಾಲಮಿತಿ ಅಂತ. ಇದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಕೆರಳಿಸಿತು. ಅವರು ರಾಜ್ಯಸಭೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತನಾಡ್ತಾರೆ. ಅದೊಂದು ವೇದಿಕೆ ಕಾರ್ಯಕ್ರಮ ಆಗಿತ್ತು. ಅಲ್ಲಿ ಜಗದೀಪ್ ಧನ್ಕರ್ ಹೇಳ್ತಾರೆ, ಇವತ್ತು ಆರ್ಟಿಕಲ್ 142 ಅಡಿಯಲ್ಲಿ ಎಲ್ಲ ಪ್ರಕರಣದಲ್ಲಿ ನ್ಯಾಯ ಒದಗಿಸುವಂತಹ ಪರಮಾಧಿಕಾರವನ್ನ ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಅದು ಸಂವಿಧಾನದತ್ತವಾದಂತಹ ಅಧಿಕಾರ. ಹಾಗಂದ ಮಾತ್ರಕ್ಕೆ ನೀವು ರಾಷ್ಟ್ರಪತಿಗಳಿಗೂ ಕೂಡ ಸೂಚನೆಯನ್ನ ಕೊಡುವಂತಹ ಅಧಿಕಾರ ನಿಮಗಿಲ್ಲ, ಹೀಗಂತ ಜಗದೀಪ್ ಧನ್ಕರ್ ಹೇಳ್ತಾರೆ. ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಶಪಥ ಗ್ರಹಣ ಮಾಡದಂತವರು, ಅದು ಉಪರಾಷ್ಟ್ರಪತಿಗಳಿರಬಹುದು, ಪ್ರಧಾನಮಂತ್ರಿಗಳಿರಬಹುದು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿರಬಹುದು. ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತೀವಿ. ಆದರೆ ಭಾರತದ ರಾಷ್ಟ್ರಪತಿಗಳು ಆ ಸಂವಿಧಾನವನ್ನು ರಕ್ಷಿಸುವ ಜವಾಬ್ದಾರಿಯನ್ನ ಹೊತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ನೀವು ಯಾವುದೇ ಸೂಚನೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅವರ ವಿವೇಚನೆಗೆ ನೀವು ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಉಪರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ವಿರುದ್ಧ ವಾಗ್ದಾಳಿ ಮಾಡ್ತಾರೆ. ಅದು ಅಲ್ಲದೆ ರಾಷ್ಟ್ರಪತಿಗಳ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಅದು ಸಾಂವಿಧಾನಿಕ ಪೀಠ ಆಗಿರಬೇಕು. ಈ ದೇಶದಲ್ಲಿ ಮಿತ್ರರೇ, ಒಂದು ಸಾಂವಿಧಾನಿಕ ಪೀಠ ಅಂತಂದ್ರೆ ಕನಿಷ್ಠ 5 ಜಡ್ಜ್ಗಳಿರಬೇಕು. ಸುಪ್ರೀಂ ಕೋರ್ಟ್ನಲ್ಲಿ 2 ಜಡ್ಜ್ಗಳಿರುವಂತಹ ಪೀಠಕ್ಕೆ ಸಾಂವಿಧಾನಿಕ ಪೀಠ ಅಂತ ಹೇಳೋದಿಲ್ಲ. ರಾಷ್ಟ್ರಪತಿಗಳ ಬಗ್ಗೆ, ರಾಷ್ಟ್ರಪತಿಗಳ ವಿಚಾರದಲ್ಲಿ ನೀವು ನಿರ್ದೇಶನ ಕೊಡ್ತಾ ಇದ್ದೀರಿ ಅಂತಂದ್ರೆ ಅದೊಂದು ಸಾಂವಿಧಾನಿಕ ಪೀಠವಾದ್ರೂ ಆಗಿರಬೇಕು. ಇಲ್ಲದೆ ಹೋದ್ರೆ ಇದು ಯಾವ ರೀತಿಯ ಪ್ರಜಾಪ್ರಭುತ್ವ ರೀ? ಹೀಗೆ ಜಗದೀಪ್ ಧನ್ಕರ್ ಅವರು ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸ್ತಾರೆ. ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಅವರು ಮುಂದುವರೆದು ಹೇಳ್ತಾರೆ, ಇತ್ತೀಚೆಗೆ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರ ಮನೆಯಲ್ಲಿ ಸುಟ್ಟ ನೋಟುಗಳ ಕಂತೆಯೇ ಸಿಕ್ಬಿಟ್ಟಿತ್ತು. ಆದ್ರೆ ಅವರ ವಿರುದ್ಧ ಏನ್ ಕ್ರಮ ಕೈಗೊಂಡಿದ್ರಿ? ಕೇವಲ ಒಂದು ಆಂತರಿಕ ತನಿಖೆ ಆಗ್ತಾ ಇದೆ. ಅದೇ ಜಗದೀಪ್ ಧನ್ಕರ್ ಆಗಿರಲಿ ಅಥವಾ ಇನ್ಯಾರದೋ ಮನೆಯಾಗಿದ್ರೆ ಈ ದೇಶದ ಕಾರ್ಯಾಂಗ ಸುಮ್ಮನೆ ಇರ್ತಿತ್ತಾ? ಅವರ ವಿರುದ್ಧವಾಗಿ ಈಗಾಗಲೇ FIR ಆಗಿರ್ತಾ ಇತ್ತು, ಅವರನ್ನು ಬಂಧಿಸುವಂತಹ ಕೆಲಸ ಆಗ್ತಾ ಇತ್ತು, ಅಥವಾ ಕಾನೂನಾತ್ಮಕ ಕ್ರಮಗಳಾಗ್ತಾ ಇತ್ತು. ನೀವೇನ್ ಮಾಡಿದ್ರಿ? ಇವತ್ತು ನಿಮ್ಮನ್ನು ನೀವೇ ರಕ್ಷಿಸೋದಕ್ಕೋಸ್ಕರವಾಗಿ ನೀವೇ ಒಂದಷ್ಟು ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ರಿ. ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಾ ಅಂತ ಜಗದೀಪ್ ಧನ್ಕರ್ ಅವರು ಪ್ರಶ್ನೆ ಕೇಳ್ತಾರೆ. ಯಾವಾಗ ಜಗದೀಪ್ ಧನ್ಕರ್ ಅವರು, ಅದು ಕೂಡ ಅವರು ಭಾರತದ ಉಪರಾಷ್ಟ್ರಪತಿಗಳು, ಈ ದೇಶದ 2ನೇ ಅತ್ಯುನ್ನತವಾದಂತಹ ಹುದ್ದೆಯಲ್ಲಿರುವಂತವರು, ಅಂತಹ ಸಂವಿಧಾನದತ್ತವಾದಂತಹ ಹುದ್ದೆಯಲ್ಲಿರುವಂತವರು ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಮಾತನಾಡಿರುವಂತಹದ್ರ ಬಗ್ಗೆ ಈಗ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕೆಲವರು ಅವರ ಪರವಾಗೂ ಕೂಡ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದವರು ಜಗದೀಪ್ ಧನ್ಕರ್ ಅವರ ಟೀಕೆಯನ್ನ ಖಂಡಿಸಿದ್ದಾರೆ. ನಿಮಗೆ ಸುಪ್ರೀಂ ಕೋರ್ಟ್ ನಿಮ್ಮ ಪರವಾಗಿ ತೀರ್ಪು ಕೊಟ್ಟರೆ ಆಗ ಅದು ಸುಪ್ರೀಂ ಕೋರ್ಟ್ ಆಗಿರುತ್ತೆ, ನೀವು ಅದನ್ನು ಸ್ವಾಗತ ಮಾಡ್ತೀವಿ. ಈ ದೇಶದಲ್ಲಿ ಸುಪ್ರೀಂ ಕೋರ್ಟೇ ಸುಪ್ರೀಂ ಅಂತ ನೀವು ಹೇಳ್ತೀರಿ. ಅದೇ ನಿಮ್ಮ ವಿರುದ್ಧವಾಗಿ ಮಾತನಾಡಿದ್ರೆ ನೀವು ಸುಪ್ರೀಂ ಕೋರ್ಟ್ ಅನ್ನೇ ಪ್ರಶ್ನಿಸುವಂತಹ ಕೆಲಸ ಮಾಡ್ತೀರಿ. ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂತಹ ಉಪರಾಷ್ಟ್ರಪತಿಗಳು ಈ ರೀತಿಯಾಗಿ ಮಾತನಾಡಿರುವಂತಹದ್ದು ದುರದೃಷ್ಟಕರ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ. ಮಿತ್ರರೇ, ಇದೇ ಕಾಂಗ್ರೆಸ್ನವರು ಈ ಹಿಂದೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಕೂಡ ಪ್ರಶ್ನಿಸಿದವರೇ. ಅವರೇನು ಬಹಳ ಸಚ್ಚಾರಿತ್ರ್ಯವಂತರು ಅಂತೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಆರ್ಟಿಕಲ್ 370 ಬಂದಂತಹ ಸಂದರ್ಭದಲ್ಲಿ ಇವರೇನು ಹೇಳಿದರು? ಕರ್ನಾಟಕದಲ್ಲಿ ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಕರ್ನಾಟಕದ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ವಿಚಾರವಾಗಿ ಕರ್ನಾಟಕದ ಓರ್ವ ಮಂತ್ರಿ ಕರ್ನಾಟಕದ ಹೈಕೋರ್ಟ್ ತೀರ್ಪನ್ನೇ ಇದೊಂದು ರಾಜಕೀಯ ಪ್ರೇರಿತ ತೀರ್ಪು ಅಂತ ಹೇಳಿಕೆ ಕೊಟ್ಟಿರಲಿಲ್ವಾ? ಅದೇನೇ ಇರಲಿ ಮಿತ್ರರೇ, ಕಾಂಗ್ರೆಸ್ನವರು ಈಗ ಹಾಗೆ ಹೇಳ್ತಾ ಇದ್ದಾರೆ, ಉಪರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಬಗ್ಗೆ ಹಾಗೆ ಹೇಳಬಾರ್ದಿತ್ತು ಅಂತ. ಆದರೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತಿರಬಹುದು, ಹಾಗಾದರೆ ಯಾರು ಸುಪ್ರೀಂ? ಸುಪ್ರೀಂ ಕೋರ್ಟೇ ಅಂತಿಮವಾ ಅಥವಾ ಪಾರ್ಲಿಮೆಂಟ್ ಅಂತಿಮವಾ, ರಾಷ್ಟ್ರಪತಿಗಳ ಅಂತಿಮವಾ ಅಂತ? ಮಿತ್ರರೇ, ನಮ್ಮ ಸಂವಿಧಾನದಲ್ಲಿ ಅವರವರಿಗೆ ಆದಂತಹ ಒಂದಷ್ಟು ಅಧಿಕಾರಗಳಿದ್ದಾವೆ, ಆ ವ್ಯಾಪ್ತಿಯಲ್ಲಿ ಅವರೇ ಸುಪ್ರೀಂ. ಆದರೆ ಅಂತಿಮವಾಗಿ ಒಂದು ಮಾತು ಹೇಳಬೇಕು ಅಂತಂದ್ರೆ ಈ ದೇಶದಲ್ಲಿ ಅತ್ಯಂತ ಸುಪ್ರೀಂ ಆಗಿರುವಂತಹದ್ದು ಈ ದೇಶದ ಶಾಸಕಾಂಗ. ಈ ದೇಶದ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 142 ಅಡಿಯಲ್ಲಿ ಕೆಲವೊಂದಷ್ಟು ವಿಶೇಷ ಅಧಿಕಾರವನ್ನು ಕೊಡಲಾಗಿದೆ. ಅಂದ್ರೆ ಈ ದೇಶದ ಪ್ರಜೆಗೆ ಅತ್ಯುನ್ನತವಾದಂತಹ ನ್ಯಾಯ ಕೊಡುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಒಂದು ವೇಳೆ ಕೇಂದ್ರ ಸರ್ಕಾರ ತಂದಂತಹ ಕಾನೂನಿನಲ್ಲಿ ಸಂವಿಧಾನಾತ್ಮಕವಾದಂತಹ ಅಂಶಗಳು ಇಲ್ಲದೇ ಇದ್ರೆ ಆ ಕಾನೂನಿಗೆ ತಡೆ ಕೊಡುವಂತಹ ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ಗಿದೆ. ಆದರೆ ನೆನಪಿರಲಿ ಮಿತ್ರರೇ, ಕಂಪ್ಲೀಟ್ ತಡೆ ಕೊಡುವಂತಹ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇಲ್ಲ. ಅವರು ವಿಮರ್ಶೆ ಮಾಡಬಹುದು ಆ ಕಾನೂನಿನ ಬಗ್ಗೆ, ಸರ್ಕಾರಕ್ಕೆ ಒಂದಷ್ಟು ನಿರ್ದೇಶನಗಳನ್ನು ಕೊಡಬಹುದು. ಆದರೆ ಕಾನೂನನ್ನು ರೂಪಿಸುವಂತಹ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಕೇಂದ್ರ ಸರ್ಕಾರ ಕೇಳಲೇಬೇಕು ಅನ್ನುವಂತಹ ರೂಲ್ಸ್ ಇಲ್ಲ. ಕೇಳುತ್ತೆ, ಸಹಜವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಕೇಂದ್ರ ಸರ್ಕಾರ ತಳ್ಳಿ ಹಾಕೋದಿಲ್ಲ ಸಾಮಾನ್ಯ ವಿಷಯಗಳಲ್ಲಿ. ಆದರೆ ಕೆಲವೊಮ್ಮೆ ತಳ್ಳಿ ಹಾಕಿದಂತಹ ಉದಾಹರಣೆಗಳು ಕೂಡ ಇದೆ. ಉದಾಹರಣೆಗೆ ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು? ಅದನ್ನು ರಾಜೀವ್ ಗಾಂಧಿ ಸರ್ಕಾರ ಒಪ್ಕೊಂಡಿಲ್ಲ, ಅದರ ವಿರುದ್ಧವಾಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿತು. ಯಾಕೆ ಹೀಗಾಗತ್ತೆ ಅಂತಂದ್ರೆ ಶಾಸಕಾಂಗಕ್ಕೆ ಈ ದೇಶದಲ್ಲಿ ಕಾನೂನು ರೂಪಿಸುವಂತಹ ಅಧಿಕಾರ ಇದೆ, ಸುಪ್ರೀಂ ಕೋರ್ಟ್ಗಿಲ್ಲ. ಸುಪ್ರೀಂ ಕೋರ್ಟ್ ರೂಲ್ಸ್ ಅನ್ನು ಹೇರಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈ ದೇಶದ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರು ಕೂಡ ಸ್ಮೋಕ್ ಮಾಡುವಂತಿಲ್ಲ.
ಹೀಗೊಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಹೊರಡಿಸಬಹುದು. ಆದರೆ ಅದನ್ನು ಕಾನೂನು ಮಾಡುವಂಥ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಮೋಕ್ ಮಾಡೋದನ್ನು ತಡೆಯೋದು ಹೇಗೆ, ಯಾವ ರೀತಿಯಾದಂತಹ ಕಾನೂನನ್ನು ತರಬೇಕು, ಎಷ್ಟು ಫೈನ್ ಹಾಕಬೇಕು, ಇದೆಲ್ಲದನ್ನು ನಿರ್ಧಾರ ಮಾಡುವಂಥ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಹೀಗಾಗಿ ಕೆಲವೊಂದಷ್ಟು ವಿಚಾರಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾನೂನನ್ನು ರೂಪಿಸುವಂತಹ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಪವರ್ ಇರುತ್ತೆ. ಹಾಗೆ ಮಿತ್ರರೇ, ರಾಷ್ಟ್ರಪತಿಗಳ ವಿಚಾರಕ್ಕೆ ಬರೋದಾದರೆ, ರಾಷ್ಟ್ರಪತಿಗಳು ಈ ದೇಶದಲ್ಲಿ ಸರ್ವೋನ್ನತ ಪದವಿಯಲ್ಲಿ ಇರುವಂಥವರು. ರಾಷ್ಟ್ರಪತಿಗಳು ವರ್ಸಸ್ ಸುಪ್ರೀಂ ಕೋರ್ಟ್ ಅಂತ ಬಂದಿದ್ದೆ ಆದರೆ ರಾಷ್ಟ್ರಪತಿಗಳೇ ಸುಪ್ರೀಂ ಆಗ್ತಾರೆ. ಸಣ್ಣದಾಗಿ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಡುವಂತಹ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಈ ತೀರ್ಪಿಗೆ ಕ್ಷಮಾದಾನ ಕೊಡುವಂತಹ ಅಧಿಕಾರ ಇರುವಂತಹದ್ದು ರಾಷ್ಟ್ರಪತಿಗಳಿಗೆ. ಆತನಿಗೆ ಗಲ್ಲು ಶಿಕ್ಷೆ ಬೇಡ, ನಾನು ಕ್ಷಮಾದಾನ ಕೊಟ್ಟುಬಿಟ್ಟಿದ್ದೀನಿ, ಆತನನ್ನು ಬಿಡುಗಡೆ ಮಾಡಿ ಅಂತ ರಾಷ್ಟ್ರಪತಿಗಳು ಹೇಳಬಹುದು. ಹಾಗಿರುವಾಗ ಯಾರಿಗೆ ಸರ್ವೋನ್ನತವಾದಂತಹ ಅಧಿಕಾರ ಇದೆ ಅಂತ ನೀವೇ ಯೋಚನೆ ಮಾಡಿ. ಈ ನ್ಯಾಯಾಂಗ ವರ್ಸಸ್ ಶಾಸಕಾಂಗದ ನಡುವಿನ ಈ ಸಂಘರ್ಷ ಬಹಳ ಹಿಂದಿನಿಂದಲೂ ಕೂಡ ಇದೆ. ಆದರೆ ಇದರ ಬಗ್ಗೆ ಬಹಿರಂಗವಾಗಿ ಯಾರೂ ಮಾತನಾಡ್ತಾ ಇರಲಿಲ್ಲ. ಈಗ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ನೇರ ವಾಗ್ದಾಳಿಯನ್ನು ಮಾಡಿರುವ ಕಾರಣದಿಂದಾಗಿ ಇದು ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಕೆಲವರು ಜಗದೀಪ್ ಧನ್ಕರ್ ಹೇಳಿರುವಂತಹದ್ದು ಸರಿ ಇದೆ, ಅದು ನ್ಯಾಯೋಚಿತ ಅಂತ ಮಾತನಾಡ್ತಾ ಇದ್ರೆ, ಕೆಲವರು ಸಂವಿಧಾನ ಪದವಿಯಲ್ಲಿರುವಂಥವರು ಈ ರೀತಿಯಾಗಿ ಟೀಕಿಸಬಾರ್ದಾಗಿತ್ತು, ನ್ಯಾಯಾಂಗ ವ್ಯವಸ್ಥೆಯನ್ನು ಟೀಕಿಸುವಂತಹದ್ದು ಸರಿಯಲ್ಲ, ಹೀಗಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಸರಿ ತಪ್ಪುಗಳನ್ನು ನಿಮಗೆ ಬಿಡ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.